ಹೇಳಿದ್ವಿ, ಇದೊಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ರಾಜ್ಯ ಮತ್ತು ಅಂತಾರಾಷ್ಟ್ರದ ಹುನ್ನಾರ ಇದರಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ನಾವು ಪ್ರಾರಂಭದಲ್ಲಿ ಕೂಡ ನಾವು ಹೇಳಿದ್ವಿ, ಅನುಮಾನವನ್ನು ವ್ಯಕ್ತಪಡಿಸಿದ್ವಿ. ಅದಾದಮೇಲೆ ರಾಜ್ಯ ಸರ್ಕಾರ SITಗೂ ಕೂಡ ಕೊಡ್ತು. ಕೊಟ್ಟಾದಮೇಲೆ ಬುಡೇ ಮನುಷ್ಯ ಹೇಳ್ದ ಅಂತೇಳಿ ಸಿಕ್ಕಿದ ಕಡೆ ಎಲ್ಲ ಕೂಡ ಅಗತ್ಯಗಳನ್ನು ಮಾಡಿ ಮೊನ್ನೆ ಅವನೇ ಕೂಡ ನಾನು ಒತ್ತಡಕ್ಕೊಳಗಾಗಿ ಥರ ಮಾಡಿದೆ ಅಂತೇಳಿ ಕೂಡ ಹೇಳಿದೆ. ಇಲ್ಲಿಯವರು ಕೂಡ SIT 11 ತಿಂಗಳ ಕಾಲ ಪ್ರತಿನಿತ್ಯ ತನಿಖೆಯನ್ನು ಮಾಡಿ ಸಾಕಷ್ಟು ಸಿಬ್ಬಂದಿಗಳನ್ನು ಕೊಟ್ಟು ಎಲ್ಲ ಸವಲತ್ತುಗಳನ್ನು ಸರ್ಕಾರ ಕೊಟ್ಟಿದ್ದರೂ ಕೂಡ ಇಷ್ಟೊಂದು ತಡ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತೇಳಿ ನಮ್ಮ ಭಾವನೆ. ಕೊನೆಗೆ ಅಂತಿಮವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೋರ್ಟ್ಗೆ SIT ವರದಿಯನ್ನು ಸಲ್ಲಿಸಿದ್ದಾರೆ. ಈಗ ನಿಧಾನವಾಗಿ ಒಬ್ಬೊಬ್ಬರದು ಕೂಡ ಬಂಡವಾಳ ಬಯಲಾಗ್ತಾ ಇರ್ತಕ್ಕಂಥದ್ದು ಮಾಧ್ಯಮಗಳ ಮುಖಾಂತರ ನೋಡಿದ್ದೀವಿ ಮತ್ತು ಕೆಲವು ವ್ಯಕ್ತಿಗಳು ಹೇಳಿಕೆಗಳನ್ನು ಕೊಟ್ಟರು ಕೂಡ ನೋಡಿದ್ದೀವಿ. ಬಹುಶಃ ಅವರು ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರ ಸತ್ಯವನ್ನೇ ಆಧರಿಸಿ SIT ವರದಿಯನ್ನು ಕೊಟ್ಟಿರ್ಬೋದು. ಮತ್ತು ಯಾರು ಇದರ ಹಿಂದೆ ಷಡ್ಯಂತ್ರವನ್ನು ಮಾಡಿದ್ರು ಅವ್ರಿಗೆ ಕೋರ್ಟ್ಗಳು ಕೂಡ ಗಡೀಪಾರು ಮಾಡೋದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಕೂಡ ಸಕ್ಷಮ ಪ್ರಾಧಿಕಾರಕ್ಕೆ ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳಿರೋದು ನೋಡಿದ್ರೆ ಬಹುಶಃ ಇದರಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿರ್ತಕ್ಕಂಥದ್ದು SIT ವರದಿಯಿಂದ ಹೊರಗಡೆ ಬರ್ತದೆ. ಯಾಕಂದರೆ ಅಲ್ಲಿ ವರದಿ ಕೊಡೋದಕ್ಕೆ ಮೊದಲೇ ಅನೇಕ ಸ್ಥಳೀಯವಾಗಿ ಮತ್ತು ಸಾಕಷ್ಟು ಚರ್ಚೆಗಳು ಕೂಡ ಹುಟ್ಟಾಕಿರ್ತಕ್ಕಂಥದ್ದು. ಯಾರೋ ಸಮೀರ್ ಅಂತವರು ಬೇರೆ ಬೇರೆ ಅಂತವರು ಕೂಡ ಮತ್ತು ಒಬ್ಬ ಮಹಿಳೆ ನನ್ನ ಮಗಳೇ ಇಲ್ಲ ಅಂಥೇಳಿ ಸಾಕು ಮಗಳಿಲ್ಲ ಅಂಥೇಳಿ ಕೊನೆಗೆ ಅದು ಉಲ್ಟಾ ಹೊಡೆದಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದ್ರೆ 100ಕ್ಕೂ 100 ಭಾಗ SITಯ ವರದಿ ಈ ಷಡ್ಯಂತ್ರದ ಏನು ಮಾಡಿದ್ರು ಅವರ ವಿರುದ್ಧನೇ ಇರ್ತದೆ, ಧರ್ಮಸ್ಥಳದ ಪರವಾಗಿರ್ತದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಇದನ್ನು ಹೊರತುಪಡಿಸಿ ಕೂಡ ಕೊಟ್ಟಿದ್ದಾರೆ. ಅಲ್ಲಿನ ಸಂಸದರು ಮತ್ತು ಮಹಾರಾಜರು ಕೂಡ ಹೇಳಿದ್ದಾರೆ ಏನು ಸಂಪ್ರದಾಯ ಇದೆಯೋ ಅದನ್ನು ಪಾಲಿಸಬೇಕು ಅಂತಕ್ಕಂಥದ್ದು ಅವರ ಒಂದು ಇದು. ಕಂಬಳ ಅಂತಕ್ಕಂಥದ್ದು ಕೂಡ ಅದು ಒಂದು ಪ್ರಸಿದ್ಧವಾದಂಥ ಕರಾವಳಿ ಭಾಗದ ಒಂದು ಕ್ರೀಡೆ. ನಾವು ಕೂಡ ಬೆಂಗಳೂರಲ್ಲೂ ಕೂಡ ನಾವು ನೋಡಿದ್ವಿ, ಮಂಗಳೂರಲ್ಲೂ ಕೂಡ ನಾವು ಹೋಗಿ ಭಾಗವಹಿಸಿದ್ವಿ. ಇದು ದೊಡ್ಡ ಹಂತದಲ್ಲಿ ತೀರ್ಮಾನ ತೊಗೊಬೇಕಾಗ್ತದೆ. ಇದು ಭಾಳಷ್ಟು ವಾದ ವಿವಾದಗಳಿಗೆ ಆಸ್ಪದ ಕೊಡಬಾರ್ದು. ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ದಸರಾ ಆಚರಣಾ ಸಮಿತಿ ಇದೆ, ಕಮಿಟಿನವರು ಮತ್ತು ಮಹಾರಾಜ ಜೊತೆಯಲ್ಲಿ ಕೂತ್ಕೊಂಡು ಅದನ್ನು ಬಗೆಹರಿಸ್ಕೊಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಮಹಿಷ ಅಂತಕ್ಕಂಥದ್ದು ಎಮ್ಮೆ, ನಾನು ಕೆಲವು ಮಾಧ್ಯಮಗಳಲ್ಲಿ ನೋಡಿರ್ತಕ್ಕಂಥದ್ದು ಎಮ್ಮೆ ಮಹಿಷಾಸುರನದು ಚಾಮುಂಡಿ ತಾಯಿಯ ಸಂಹಾರ ಮಾಡಿದಂಥ ಆ ಒಂದು ಏನು ಪ್ರತೀಕ ಇದೆ ಮಹಿಷ ಎಮ್ಮೆ, ಅದು ಇಲ್ಲಿ ಒಂದು ಸಂಭ್ರಮದಲ್ಲಿ ಆಚರಿಸೋದು ಬೇಡ ಅಂತಕ್ಕಂಥದ್ದು ಕೆಲವರ ವಾದ ಇದೆ. ಒಟ್ಟಾರೆ ಏನಾದರೂ ಕೂಡ ಇಲ್ಲಿಯವರೆಗೂ ಇತ್ತೀಚೆಗೆ ದಸರಾದಲ್ಲಿ ಸಾಕಷ್ಟು ವಿವಾದಗಳನ್ನು ಸೃಷ್ಟಿ ಮಾಡೋಂಥವ್ರು ಒಂದು ತಂಡನೇ ಇದೆ. ಮಹಿಷಾಸುರ ಜಯಂತ್ಯೋತ್ಸವ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡ್ತಾ ಇದ್ದಾರೆ. ಇದನ್ನು ಕುತ್ಕೊಂಡು ಬಗೆಹರಿಸ್ಕೊಳ್ತಕ್ಕಂಥದ್ದು ನಿನ್ನೆ CM ಸುದ್ದಿಗೋಷ್ಠಿ ಮಾಡಿದರು. ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಚನ್ನರಾಯಪಟ್ಟಣದಲ್ಲಿ KDBಯನ್ನು ಹೋರಾಟ ಮಾಡಿದ್ಮೇಲೆ ರೈತರುಗಳನ್ನು ಬಿಟ್ಕೊಟ್ರಲ್ಲ, ಬೇಡ ಪ್ರಾಜೆಕ್ಟು ಅಂತೇಳಿ ತೀರ್ಮಾನವನ್ನು ಕೂಡ ಮಾಡಿದ್ರು. ಇದು ಯಾಗೋ 15 ವರ್ಷಗಳ ಹಿಂದೆ ಆಗ 5 ಟೌನ್ಶಿಪ್ಗಳನ್ನು ಮಾಡಬೇಕು, ಅದನ್ನು ಬಿಡದಿ ಒಂದು ಅಂತೇಳಿ ಹಿಂದಿನ ಸರ್ಕಾರ ಮಾಡಿತ್ತು. ಅದಾದಮೇಲೆ ಸುದೀರ್ಘವಾದಂಥ ಅವಧಿಯಲ್ಲಿ ಏನೂ ಕೂಡ ಮಾಡದೆ ಅಲ್ಲಿ ಇವತ್ತು ಸಾಕಷ್ಟು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಏನು ನಮ್ಮ ವೃಷಭಾವತಿ ನದಿ ನೀರಲ್ಲಿ ಹೋಗಿ ಬೈರಮಂಗಲ ಜಲಾಶಯದಲ್ಲಿ ತುಂಬಿ ನೀರು ಕಲುಷಿತ ಇದ್ದರೂ ಕೂಡ ಅಂತರ್ಜಲದಿಂದ ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇದನ್ನು ಇವತ್ತು ಪ್ರತಿಷ್ಠೆಯಾಗಿ ತಗೊಳ್ಳೋದು ಬೇಡ, ಅದನ್ನು ಇಬ್ಬರು ತೊಗೊಳೋದು ಬೇಡ. ಅದು ಇವತ್ತಲ್ಲಿ ಸಾಕಷ್ಟು ತುಂಬು ಬೆಳೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಮಾತನ್ನು ಹೇಳಿದ್ದಾರೆ, ಬಲವಂತವಾಗಿ ನಾವು ತೊಗೊಳೋದಿಲ್ಲ, ಯಾರು ಬೇಕೋ ವ್ಯವಸಾಯವರು ಮಾಡ್ಕೊಳ್ಳಿ, ಕೊಡೋರು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಥರ ಆದರೂ ಕೂಡ ಪ್ರಾಜೆಕ್ಟ್ ಆಗಲ್ಲ. ಯಾಕಂದರೆ ಮಧ್ಯದಲ್ಲಿ ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಅದು ಪ್ರಾಜೆಕ್ಟ್ ಸೂಕ್ತ ಅಲ್ಲ. ಇದರಲ್ಲಿ ಪರ ವಿರೋಧ ಅನ್ನೋದಕ್ಕಿಂತಲೂ ಕೂಡ ಬೇರೆ ಕೆಲವು ಬರಡು ಭೂಮಿಗಳು ಸಾಕಷ್ಟು ಐತೆ. ಬೆಂಗಳೂರು ಸುತ್ತಮುತ್ತಲು ವ್ಯವಸಾಯಕ್ಕೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಜಾಗ ಕೂಡ ಇದೆ. ಅಲ್ಲಿ ರೈತರ ಮನವೊಲಿಸಿ ಆ ಕಡೆ ಮಾಡ್ತಕ್ಕಂಥದ್ದು ಸೂಕ್ತ. ಈಗ ಡಾಬಸ್ಪೇಟೆಯಿಂದ ದೊಡ್ಡಬಳ್ಳಾಪುರದಿಂದ ಹಿಡಿದು ದೇವನಹಳ್ಳಿವರೆಗೂ ಇಂಡಸ್ಟ್ರಿಗಳಿಗೆ 1000 ಎಕರೆ ಜಾಗವನ್ನು ವಿರೋಧದ ಮಧ್ಯದಲ್ಲೂ ಕೂಡ ನೀವು ತಗೊಳ್ತಾ ಇದ್ದೀವಿ. ಇದು ವಿರೋಧ ಪಕ್ಷವಾಗಿ ನಾವೇನು ವಿರೋಧ ಮಾಡ್ತಾ ಇಲ್ಲ. ಆದರೆ ಇವ್ರ ಕಾಲದಲ್ಲಿ ಅಲ್ಲಿ ಪ್ರಾಜೆಕ್ಟನ್ನು ಶುರು ಮಾಡಿರೋದ್ರಿಂದ ಅಲ್ಲಿನ ರೈತರ ಪರವಾಗಿ ನಾವು ನಿಲ್ಲಬೇಕಲ್ಲ. ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ BJP. ಹೌದು, ನಾವು ಫ್ರೀಡಮ್ ಪಾರ್ಕಲ್ಲಿ ನಾವು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ, ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ.